ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನುಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕತೆ ಏನಂದರೆ ಅಕ್ಬರ್ ಮತ್ತು ಬೀರ್ಬಲ್ ಸ್ಟೋರಿ. ಬೀರ್ಬಲ್ಲನ ಜಾಣ್ಮೆ ಪರೀಕ್ಷೆ ಯಾವ ರೀತಿ ಆಗುತ್ತೆ ಅಂತ ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ಇವತ್ತಿನ ಕಥೆಯನ್ನು ನೋಡೋಣ. ಅಕ್ಬರ್ ಬಾದ್ಶಾ ಒಮ್ಮೆ ಬೀರ್ಬಲನನ್ನು ಯಾವುದೋ ಒಂದು ರಾಜತಾಂತ್ರಿಕ ಕೆಲಸದ ಮೇಲೆ ಅಹ್ಮದನಗರದ ಸುಲ್ತಾನನನ್ನು ಭೇಟಿಯಾಗಲು ಕಳಿಸ್ತಾನೆ. ಅಕ್ಬರ್ ಬಾದ್ಶಾರ ಆಪ್ತ ಪರಮಜ್ಞಾನಿ ತನ್ನನ್ನು ಭೇಟಿಯಾಗಲು ತನ್ನ ಆಸ್ಥಾನಕ್ಕೆ ಬರುತ್ತಿದ್ದಾನೆ ಎಂಬ ಸಂದೇಶ ಕೇಳಿ ಅಹ್ಮದನಗರದ ಸುಲ್ತಾನ ಹಿಗ್ಗಿದನು. ಈ ಖುಷಿಯ ಜೊತೆಗೆ ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಸಹ ಆಯಿತು. ಏಕೆಂದರೆ ಬೀರ್ಬಲನ ಪಾಂಡಿತ್ಯ, ಜಾಣ್ಮೆಯ ಬಗ್ಗೆ ಆಗಲೇ ಅಷ್ಟದಿಕ್ಕುಗಳಲ್ಲಿ ಮಾತು ಕೇಳ್ತಾ ಇರುತ್ತೆ. ಬೀರ್ಬಲನನ್ನು ಮೀರಿಸಬಲ್ಲ ಜಾಣ ಯಾರೂ ಇಲ್ಲ ಎಂಬ ಮಾತು ಸಹ ಇತ್ತು. ಈಗ ಅಹ್ಮದನಗರದ ಸುಲ್ತಾನನ ತಲೆಯಲ್ಲಿ ಹೇಗಾದರೂ ಮಾಡಿ ಬೀರ್ಬಲನನ್ನು ಪೇಚಿಗೆ ಸಿಲುಕಿಸಿ ಅವನ್ನ ಸೋಲಿಸಬೇಕು, ನಾನು ಬೀರ್ಬಲ್ಗಿಂತ ಮೇಧಾವಿ ಅಂತ ಹೆಸರು ಗಳಿಸೋ ದುರಾಲೋಚನೆಯನ್ನು ಮಾಡ್ತಾನೆ. ಅದಕ್ಕಾಗಿ ಆತ ಬೀರ್ಬಲ್ನನ್ನು ಪೇಚಿಗೆ ಸಿಲುಕಿಸಿ ಒಂದು ತಂತ್ರವನ್ನು ಎಣಿತಾನೆ. ಅದೇನೆಂದರೆ, ಬೀರ್ಬಲ್ ಅಹ್ಮದನಗರಕ್ಕೆ ಬರ್ತಿದ್ದಾನೆ ಎಂಬ ಸುದ್ದಿ ಕೇಳಿ ಜನಸಾಗರ ರಾಜದರ್ಬಾರಿನ ಕಡೆಗೆ ಹರಿದು ಬರುತ್ತೆ. ಅಹ್ಮದನಗರದ ಸುಲ್ತಾನ ಬೀರ್ಬಲ್ನನ್ನು ತನ್ನ ಪ್ರಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ತನ್ನಂತೆ ಕಾಣುವ 8 ಜನ ಸರ್ದಾರರನ್ನು ಆಯ್ಕೆ ಮಾಡ್ತಾನೆ. ಅವರಿಗೆ ತನ್ನಂತೆ ರಾಜ ಪೋಷಾಕಗಳನ್ನ ಧರಿಸ್ತಾನೆ. ಹಾಗೆಯೇ ಒಂದೇ ಥರದ ಆಸನಗಳನ್ನ ಕೂಡ ಹಾಕಿಸಿ ಅವರಿಗೂ ಅವನಂತೆ ಸರಿಸಮನಾಗಿ ಕಾಣೋ ರೀತಿ ಮಾಡ್ತಾನೆ. ಅವರ ಮಧ್ಯೆ ಕುಳಿತುಕೊಳ್ತಾನೆ. ಅಹ್ಮದನಗರದ ಜನರಿಗೆ ಇವರಲ್ಲಿ ನಿಜವಾದ ಸುಲ್ತಾನ ಯಾರು ಎಂಬುದೇ ತಿಳಿಯದಾಗಿರುತ್ತೆ. ಹೀಗಿರುವಾಗ ಬೀರ್ಬಲ್ ನನ್ನನ್ನು ಈ ಮುಂಚೆ ಒಮ್ಮೆಯೂ ನೋಡಿಲ್ಲ, ಹೀಗಾಗಿ ಆತನನ್ನು ಗುರುತಿಸೋದಿಲ್ಲ, ನಾನೇ ಗೆಲ್ತೀನಿ ಅಂತ ಸುಲ್ತಾನ ಒಳಗೆ ಖುಷಿ ಪಡ್ತಾ ಇರ್ತಾನೆ. ದೆಹಲಿಯಿಂದ ಬೀರ್ಬಲ್ ಅಹ್ಮದನಗರನ ತಲುಪ್ತಾನೆ. ಅವನನ್ನು ಸಕಲ ರಾಜ ಮರ್ಯಾದೆಗಳೊಂದಿಗೆ ವಾದ್ಯಗಳ ಸಮೇತ ಕುದುರೆ ಮೇಲೆ ಮೆರವಣಿಗೆ ಮಾಡುತ್ತಾ ರಾಜ ದರ್ಬಾರಿಗೆ ಕರೆತರ್ತಾರೆ. ಜನ ಬೀರ್ಬಲ್ನ ನೋಡಿ ತುಂಬ ಖುಷಿ ಪಡ್ತಾರೆ. ಆದರೆ ಬೀರ್ಬಲ್ಲನಿಗೆ ಈ 9 ಜನರಲ್ಲಿ ಯಾರು ನಿಜವಾದ ಸುಲ್ತಾನ ಎಂಬುದು ತಿಳಿಯದಾಗಿತ್ತು. ಎಲ್ಲರೂ ಒಂದೇ ತರಹದ ರಾಜಪೋಷಾಕಗಳನ್ನ ಹಾಕಿಕೊಂಡು ಒಂದೇ ತರಹದ ಆಸನದಲ್ಲಿ ಕುಳಿತಿರ್ತಾರೆ. ಇದನ್ನು ನೋಡಿ ಅವನಿಗೆ ಅಹ್ಮದನಗರದ ಸುಲ್ತಾನ ನನ್ನನ್ನು ಪರೀಕ್ಷಿಸಲು ಈ ಕೆಲಸ ಮಾಡಿದ್ದಾನೆ, ಇದು ಕಿತಾಪತಿ ಅಂತ ತಿಳಿದ್ಬಿಡುತ್ತೆ. ಈ ತರಹ ಪರೀಕ್ಷೆಗಳೇನು ಬೀರ್ಬಲನಿಗೆ ಹೊಸದಾಗಿರಲಿಲ್ಲ. ಆತ ಧೈರ್ಯದಿಂದ ಇದನ್ನು ಎದುರಿಸಲು ಮುಂದಾಗ್ತಾನೆ. ಆತ ಅಲ್ಲಿದ್ದ ಒಂದೇ ಥರನಾಗಿ ಕಾಣುವ 9 ಜನರನ್ನು ಒಮ್ಮೆ ದಿಟ್ಟಿಸಿ ನೋಡ್ತಾನೆ. ಆಗ 8 ಜನ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ತಲೆ ಬಾಗಿಸ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ಬೀರ್ಬಲ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಮಿಕ್ಕ 8 ಜನ ಸ್ವಲ್ಪ ಹೆದರದಂತೆ ಕಾಣ್ತಾರೆ. ಆದರೆ ಈ ಒಬ್ಬ ವ್ಯಕ್ತಿ ಮಾತ್ರ ಹೆದರದೆ ಬೀರ್ಬಲ್ನೇ ನೇರವಾಗಿ ನೋಡ್ತಾ ಇರ್ತಾನೆ. ಈಗ ಬೀರ್ಬಲ್ಗೆ ಯಾರು ನಿಜವಾದ ಸುಲ್ತಾನ ಅಂತ ತಿಳಿದೋಗುತ್ತೆ. ಅದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೋಸ್ಕರ ಬೀರ್ಬಲ್ 1-2 ಹೆಜ್ಜೆ ಮುಂದೆ ನಡೆದು ಮತ್ತೆ ನಸುನಾಗುತ್ತಾ ಎಲ್ಲರ ಕಡೆ ಪ್ರೀತಿಯಿಂದ ನೋಡ್ತಾನೆ. ಆದರೆ ಅಲ್ಲಿದ್ದ 8 ಜನ ಕೂಡ ನಗೋ ಬದಲು ಎಲ್ಲರೂ ಸೇರಿ ಅಲ್ಲಿದ್ದ ಒಬ್ಬನ ಕಡೆ ಪದೇ ಪದೇ ನೋಡ್ತಾ ಇರ್ತಾರೆ ಗಾಬರಿಯಿಂದ. ಇದರಿಂದ ಎದರದೆ ನನ್ನೊಂದಿಗೆ ದೃಷ್ಟಿ ತಾಗಿಸಿದ ವ್ಯಕ್ತಿಯೇ ನಿಜವಾದ ಸುಲ್ತಾನ ಅಂತ ಖಾತ್ರಿಯಾಗುತ್ತೆ. ಆಗ ಬೀರ್ಬಲ್ ಧೈರ್ಯವಾಗಿ ಸುಲ್ತಾನನ ಎದುರು ನಿಂತು ಅವನಿಗೆ ನಮಸ್ಕರಿಸಿ, ನಾನು ದೆಹಲಿಯ ಅಕ್ಬರ್ ಬಾದ್ಶಾರ ಪ್ರತಿನಿಧಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ತನ್ನ ತಂತ್ರ ವಿಫಲವಾಯಿತು. ಬೀರ್ಬಲ್ ಜಾಣತನವನ್ನು ಮೆಚ್ಚಿ ಸುಲ್ತಾನ ಬೀರ್ಬಲ್ನನ್ನು ಆದರದಿಂದ ಬರಮಾಡ್ಕೊಳ್ತಾನೆ. ತನ್ನ ಆಸನದಲ್ಲಿ ಕೂರಿಸ್ತಾನೆ. ಜನರೆಲ್ಲ ಬೀರ್ಬಲ್ನ ಜಾಣತನವನ್ನು ಕಣ್ಣಾರೆ ಕಂಡು ಮೆಚ್ಚಿ ಅವನಿಗೆ ಜೈಕಾರ ಕೂಡ ಹಾಕ್ತಾರೆ.
ಬಂದ ರಾಜತಾಂತ್ರಿಕ ಕೆಲಸವೆಲ್ಲ ಮುಗಿದ ನಂತರ ಅಹ್ಮದನಗರದ ಸುಲ್ತಾನ ಬೀರ್ಬಲ್ನನ್ನು ವಿಶೇಷ ಔತಣಕೂಟಕ್ಕೆ ಕರೆದೊಯ್ತಾನೆ. ಆಗ ಸುಲ್ತಾನ ಖಾಸಗಿಯಾಗಿ ಮಾತನಾಡುತ್ತಾ, ಬೀರ್ಬಲ್ಲರೇ, ನೀವು ಅಷ್ಟು ಜನರಲ್ಲಿ ನಾನೇ ಸುಲ್ತಾನ ಅಂತ ಹೇಗೆ ಕಂಡುಹಿಡಿದಿರಿ ಅಂತ ಅವನ ಅನುಮಾನ ಏನಿತ್ತು ಅದನ್ನು ಬಗೆಹರಿಸ್ಕೊಳ್ತಾ ಇರ್ತಾನೆ. ಆಗ ಬೀರ್ಬಲ್ ನಸನಾಗುತ್ತಾ, ಸುಲ್ತಾನರೇ, ಬೆಂಕಿಯನ್ನು ಬಚ್ಚಿಡಬಹುದೇ? ಮೋಡಗಳಿಂದ ಸೂರ್ಯನನ್ನು ಬಂಧಿಸಬಹುದೇ? ರತ್ನವು ಎಲ್ಲಿದ್ದರೂ ಹೊಳೆಯುತ್ತೆ. ನಿಮ್ಮ ಮುಖದಲ್ಲಿನ ರಾಜಕಳೆಯೇ ತೇಜಸ್ಸಿನಿಂದಲೇ ನೀವೇ ನಿಜವಾದ ಸುಲ್ತಾನ ಅಂತ ಕಂಡಿಡ್ದೆ ಅಂತ ಹೇಳ್ತಾನೆ. ಆಗ ಸುಲ್ತಾನ ಬೀರ್ಬಲ್ನನ್ನು ಹೊಗಳುತ್ತಾ ವಿಶೇಷ ಔತಣಕೂಟಕ್ಕೆ ಕರ್ಕೊಂಡು ಹೋಗ್ತಾನೆ. ಇದಾಗಿತ್ತು ಇವತ್ತಿನ ಬೀರ್ಬಲ್ ಜಾಣ್ಮೆಯ ಕತೆ. ನಿಮಗೆ ಈ ಸ್ಟೋರಿ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ನನ್ನ ಈ ಅನುಸ್ ವರ್ಡನ್ನು ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.